ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದ್ದೇವೆ. ಸಿಸ್ಟಮ್ ಗುರು ಮಾರ್ಕೆಟ್ಸ್ ನಿಗಮದ ಬಗ್ಗೆ ಕೆಲವು ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ. ನಿಮಗೆ ಆಸಕ್ತಿ ಇದ್ದರೆ ನೀವು ನಿಲ್ಲಿಸಬಹುದು. ನೀವು ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ನಿಕಟವಾಗಿ ಅಧ್ಯಯನ ಮಾಡಬಹುದು. ಈಗ ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆ ಸೂಚಕಗಳನ್ನು ನೋಡೋಣ. ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್ ಟಿಕ್ಕರ್ NTR. ವಿಮರ್ಶೆಯು ಜೂನ್ 21, 2025 ಡೇಟಾವನ್ನು ಆಧರಿಸಿದೆ. ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಉಪವರ್ಗಕ್ಕೆ ಸೇರಿದೆ. ಹೈಜಿಯನ್ 18 ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ. ವಿಡಿಯೋದ ಕೊನೆಯಲ್ಲಿ ಆರ್ಡರ್ಗಳಲ್ಲಿ ಪರಿಹಾರಗಳನ್ನು ನೋಡಿ. ಪ್ರಶ್ನೆಯಲ್ಲಿರುವ ಕಂಪನಿಯ ಫಲಿತಾಂಶ 10ರಲ್ಲಿ 7 ಅಂಕಗಳು. ಉಪವರ್ಗಕ್ಕೆ ಸರಾಸರಿ ಸ್ಕೋರ್ 2.5 ಅಂಕಗಳು. ನೀವು ಬಹಳ ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಎಸ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ. ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು 1.8 ಅಂಕಗಳು ಎಂದು ನಾವು ನೋಡಬಹುದು. 7ಗೆ ಸ್ಕೋರ್ ವಿರುದ್ಧ ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್. ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್ ಮತ್ತು ಉಪವರ್ಗದ ಷೇರುಗಳು. ನಾವು 12 ತಿಂಗಳುಗಳಲ್ಲಿ ಷೇರುಗಳನ್ನು ನೋಡುತ್ತೇವೆ. ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ 3.8%. ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ -3.3%. ನಿಗಮದ ಮಾರುಕಟ್ಟೆ ಬಂಡವಾಳೀಕರಣ ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್ ಮೊತ್ತವು $0.27 ಬಿಲಿಯನ್ ಮತ್ತು ಉಪವರ್ಗದ ಬಂಡವಾಳೀಕರಣವು $784 ಶತಕೋಟಿ ಆಗಿದೆ. ಕಂಪನಿಯ ಪುಸ್ತಕ ಮೌಲ್ಯ $16 ಬಿಲಿಯನ್ ಆಗಿದೆ. ಉಪವರ್ಗದ ಪುಸ್ತಕದ ಬಂಡವಾಳೀಕರಣವು $96 ಬಿಲಿಯನ್ ಆಗಿದೆ. ಷೇರು ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ. ಪಾಲು ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ 0.035%. ಪುಸ್ತಕ ಮೌಲ್ಯದ ಬಂಡವಾಳೀಕರಣವು $0.167 ಆಗಿದೆ. ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು 1 ಪಾಯಿಂಟ್. ಕಂಪನಿಯ ಸಾಲಗಳು $0.1 ಬಿಲಿಯನ್ ಆಗಿದೆ. ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ 9%. ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟದ ಮೌಲ್ಯಮಾಪನ ತುಂಬಾ ಒಳ್ಳೆಯದು 2 ಅಂಕಗಳು. ಕಂಪನಿಯ ಬೆಲೆಯಿಂದ ಗಳಿಕೆಯ ಅನುಪಾತವು 26.8 ಆಗಿದೆ. ಉಪವರ್ಗಕ್ಕೆ ಸರಾಸರಿ 27.1. ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು 1 ಪಾಯಿಂಟ್. ಕಳೆದ 12 ತಿಂಗಳ ಲಾಭ $10 ಮಿಲಿಯನ್. ಮುಂದಿನ 12 ತಿಂಗಳ ಭವಿಷ್ಯದ ಗಳಿಕೆಯು $16 ಮಿಲಿಯನ್ ಆಗುವ ನಿರೀಕ್ಷೆಯಿದೆ. ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು 0.5 ಅಂಕಗಳು. ಕಂಪನಿಯ ಆದಾಯದ ಅನುಪಾತವು 0.6 ಆಗಿದೆ. ಉಪವರ್ಗದಲ್ಲಿ ಸರಾಸರಿ 3.2. ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು 1 ಪಾಯಿಂಟ್. ಕಳೆದ 12 ತಿಂಗಳ ಆದಾಯ $460 ಮಿಲಿಯನ್. ಮುಂದಿನ 12 ತಿಂಗಳ ಭವಿಷ್ಯದ ಆದಾಯ $620 ಮಿಲಿಯನ್ ಆಗುವ ನಿರೀಕ್ಷೆಯಿದೆ. ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು 0.5 ಅಂಕಗಳು. ಮಾರಾಟದ ಅಂಚು 2.2%. ಉಪವರ್ಗಕ್ಕೆ ಸರಾಸರಿ 11.9%. ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ 0 ಅಂಕಗಳು. ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು 0.18%. ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿಗಿಂತ 414% ಹೆಚ್ಚು. ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ $331,000.
ಉಪವರ್ಗಕ್ಕೆ ಇದು $1,722,000 ಆಗಿದೆ. ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು 0.5 ಅಂಕಗಳು. ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣ $12.3,000. ಉಪವರ್ಗದಲ್ಲಿ ಸರಾಸರಿ $63.6,000. ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ 0 ಅಂಕಗಳು. ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟದ ಪ್ರಮಾಣ $558,000. ಉಪವರ್ಗ $536,000. ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಮೌಲ್ಯಮಾಪನ ಒಳ್ಳೆಯದು 0.5 ಅಂಕಗಳು. ಕಡಿಮೆ ಮಾಡಲಾದ ಷೇರುಗಳ ಸಂಖ್ಯೆ 0.6%, ಆದರೆ ಉಪವರ್ಗಕ್ಕೆ ಸರಾಸರಿ 1.1%. ಸೂಚಕ RSE 14 ಕಂಪನಿಗೆ 55% ಮಟ್ಟವನ್ನು ತೋರಿಸುತ್ತದೆ. ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಇಂಕ್. ಉಪವರ್ಗಕ್ಕೆ ಈ ಮಟ್ಟವು 40%. ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು $14.68 ಆಗಿದೆ. ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು $20.01. ಆರ್ಡರ್ ಟೇಬಲ್ ಅನ್ನು ನೋಡೋಣ. ಅದು ನಿಮಗೆ ಲಭ್ಯವಿದೆ. ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್. ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯ ಎಲ್ಲಾ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ. ಗುರು ಮಾರ್ಕೆಟ್ಸ್. ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ. ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್. ಕಂಪನಿಯ ಷೇರು ಮೌಲ್ಯಮಾಪನದ ಪರಿಣಾಮವಾಗಿ ನ್ಯಾಚುರಲ್ ಸನ್ಶೈನ್ ಪ್ರಾಡಕ್ಟ್ಸ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ. $14.67 ಖರೀದಿ ಆದೇಶವನ್ನು ತೆರೆಯಿರಿ. ಕಂಪನಿಯು ಸಾಕಷ್ಟು ಹೆಚ್ಚಿನ ಮೌಲ್ಯಮಾಪನವನ್ನು ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ. ಸಂಸ್ಥೆಯನ್ನು ಮೌಲ್ಯಮಾಪನ ಮಾನದಂಡಗಳನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಲಾಗಿದೆ. ಅಕಿನ್ಸ್ ಇಂಡೆಕ್ಸ್ ಲಾಭವನ್ನು 18.85ಕ್ಕೆ ನಿಗದಿಪಡಿಸಲಾಗಿದೆ. ಸ್ಟಾಪ್ ಲಾಸ್ ಅನ್ನು 10.49ಕ್ಕೆ ನಿಗದಿಪಡಿಸಲಾಗಿದೆ. ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಜುಲೈ 21, 2025 ರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ಕೆಲಸದ ದಿನದಂದು. ಟಿಕ್ಕರ್ ಎಲ್ ಮಾರಾಟಕ್ಕೆ ಸಮತೋಲನ ವಹಿವಾಟುವಾಗಿದೆ. ಬ್ಯಾಲೆನ್ಸ್ ವಹಿವಾಟಿನ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ. ಯಾವುದೇ ಆದೇಶಗಳನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಗುರು ಮಾರ್ಕೆಟ್ಸ್.